ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕಿರೋ ಎಲ್ಲ ವಿಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನಿವತ್ತು ನನ್ನ ಈವ್ನಿಂಗ್ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಾನು ಮನೆಯೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಆಚೆ ಹಾಕಿರೋ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದು ನೀಟಾಗಿ ಫೋಲ್ಡ್ ಮಾಡಿ ಕಬೋರ್ಡ್ನಲ್ಲಿಟ್ಟು ನಾನು ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ಅದಾದ ನಂತರ ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಆರತಿ ಎಲ್ಲ ಬೆಳಗಿ ಮತ್ತು ಮನೆಗೆಲ್ಲ ಬಾಗಿಲಿಗೆಲ್ಲ ಆರತಿ ಬೆಳಗಿ ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಇದು ನಮ್ಮ ಓನರ್ ನಾಯಿ, ಇದ್ರ ಹೆಸರು ಲಿಲ್ಲಿ ಅಂತ. ನನಗೆ ನಾಯಿ ಕಂಡ್ರೇ ಭಯ ಆಗುತ್ತೆ. ಚಹಾ ಮಾಡಿಬಿಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ಚಹಾ ಕುಡಿದು ನಮ್ಮ ಯಜಮಾನ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಸ್ವಲ್ಪ ಮಾತಾಡಿ ನೀವು ಚಹಾ ಕುಡಿ ಬರ್ರಿ. ಮತ್ತು ನಾನು ನೈಟ್ ಡಿನ್ನರ್ ಪ್ರಿಪೇರ್ ಮಾಡ್ತೀನಿ. ಒಂದಿನ ರೊಟ್ಟಿ ಮಾಡಿದ್ರೆ ಇನ್ನೊಂದು ದಿನ ಚಪಾತಿ ಮಾಡ್ತೀನಿ. ಇವತ್ತು ನಾನು ರೊಟ್ಟಿನೇ ಮಾಡ್ತಿದ್ದೀನಿ. ರೊಟ್ಟಿ ಮಾಡೋಕ್ಕೆ ಫಸ್ಟು ಹಿಟ್ಟೆಲ್ಲ ಸಾನಿಸ್ಕೊಂಡು ಅದಕ್ಕೆ ಬಿಸಿನೀರು ಹಾಕಿ ನಾದ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಮೊದಲು ಕೈಲಿಂದ ಮಾಡ್ತೀನಿ ಸ್ವಲ್ಪ ದೊಡ್ಡದಾಗೋವರೆಗೂ, ಆಮೇಲೆ ಲತ್ತಣಿಗೆಯಿಂದ ಲಟ್ಟಿಸ್ತೀನಿ. ಕೋಲ್ಡ್ ಆಗಿದೆ, ವಾಯ್ಸ್ ಚೆನ್ನಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮಾಡಿರೋ ರೊಟ್ಟಿ ಹಿಂಗಾಗಿದೆ. ಆಮೇಲೆ ರೊಟ್ಟಿ ಹಂಚಿನ ಮೇಲೆ ಹಾಕಿದ್ಮೇಲೆ ಅದ್ರ ಮೇಲೆ ನೀರು ಹಚ್ಬೇಕು ರೊಟ್ಟಿ ಮೇಲೆ. ಆಮೇಲೆ ಅದನ್ನು ಚೆನ್ನಾಗಿ ಬೇಯಿಸಿದ್ಮೇಲೆ ವಾಪಸ್ ಅದನ್ನು ತಿರೋ ಹಾಕಬೇಕು. ರೊಟ್ಟಿ ಜೊತೆ ಇವತ್ತು ಬದ್ನಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬದ್ನಿಕಾಯಿ ಪಲ್ಯಕ್ಕೆಲ್ಲ ಬದ್ನಿಕಾಯಿ ಅದೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕೋದು. ಒಗ್ಗರಣೆ ಹಾಕಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಬದ್ನಿಕಾಯಿ ಒಳಗಡೆ ಖಾರ, ಉಪ್ಪು, ಮಸಾಲೆ ಎಲ್ಲ ಹಾಕಿ ಆಮೇಲೆ ಬೋಗಣಿ ಒಳಗೆ ಹಾಕಿಬಿಡೋದು. ಒಗ್ಗರಣೆ ಒಳಗಡೆ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಕ್ಲೋಸ್ ಮಾಡಿಬಿಡೋದು. ಆಮೇಲೆ ಅನ್ನ ಸಾಂಬಾರು ಎಲ್ಲ ಮಾಡಿ ಊಟ ಮಾಡಕತ್ತೀವಿ ನೋಡ್ರಿ ಇವಾಗ.